ಹಲೋ ಗೈಸ್, ವೆಲ್ಕಮ್ ಟು ಚೇತನ್ ಕ್ಯಾರ್ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸ್ಯಾಂಡಿ ಮನೆ ಹತ್ರ. ಸೊ ಏನಕ್ಕೆ ಏನು ಅನ್ನೋದನ್ನ ನೀವು ತಮ್ಮನೇಲಲ್ಲಿ ನೋಡಿರ್ತೀರಿ ಆಲ್ರೆಡಿ. ಸೊ ಸ್ಯಾಂಡಿ ಮನೆಗೆ ಬಂದೆ, ಬೆಲ್ ಮಾಡೋಣ. ಗೈಸ್ ಬೆಲೆನೇ ಇಲ್ಲ ನನಗೆ, ಬಾಗಿಲೇ ತೆಗಿತಾ ಇಲ್ಲ. ಇಲ್ಲಿ ಇದ್ಕೊಂಡೆ ಬಾಗಿಲು ತೆಗಿಯಲ್ಲ ಅಲ್ವಾ? ಗೈಸ್ ಈಗ ನಮ್ಮ ರಾಕೇಶ್ ಅವರು ಒಳಗಡೆ ತಾಚಿ ಮಾಡ್ತಾರೆ, ಶಿಫ್ಟ್ ಮಾಡ್ಕೊಂಬಂದು ದಬ ಮಲ್ಕೊಂಡವ್ರೆ. ಬಾರೋ, ನೀನ್ ಬರಲ್ವಾ ಶಿಷ್ಯ? ಮಚ್ಚಿ ಯಾಕೆ ಮಚ್ಚಿ, ನೀನಿಲ್ಲ ಅಂದ್ರೆ ಹೋಗಕ್ಕೆ ಮೂಡಿಲ್ಲ ತಾನೇ ನಮಗೆ. ಗೈಸ್ ಇವಾಗ ನಾನಿಲ್ಲಿ ಅಂತ ಬಂದೆ ಅಂದರೆ ಎಷ್ಟೊತ್ತು ಬರೋದು ಇನ್ನ? ಹ್ಞೂ, ನಾವು ಆಲ್ರೆಡಿ ಮೆಜೆಸ್ಟಿಕ್ಕು ನಿಯರು. ನೀನು 5 ಗಂಟೆ ಅಂದ್ಬಿಟ್ಟು ಏನು ಬೆಲೆನೇ ಇಲ್ಲ, ಓಲ್ಡ್ ಮಾಡ್ಬಿಟ್ಟು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಲೋ, ಎಲ್ಲಿ ಇನ್ನೂ ಬಂದಿಲ್ಲ? ಮನೇಲಿ ಪಾತ್ರೆ ತೊಳ್ಕೊಂಡು ಪಾತ್ರೆ ಸೌಂಡ್ ಬರ್ತಾ ಇದೆ ನಂಗಿನ್ನ. ಸುಳ್ಳು ಹೇಳ್ಬೇಡ. ಯಾರ್ದು? ನಾನು ಪಾತ್ರೆ ತೊಳಿತಿರ್ತೀನ? ಸ್ಯಾಂಡಿ. ನಾನೆಲ್ಲಿ ಸ್ಯಾಂಡಿ ಮನೇಲಿ? ನಮ್ಮ ಮನೇಲಿ ಇದ್ದೀನಿ ನಾನು. ಅಲ್ಲ, ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಅಯ್ಯೋ ಅಯ್ಯೋ, ಏನೋ ಮಕ್ಕರಾಗೋದ್ನಲ್ಲ ನಾನೇನೆ. ಆದರೂ ವ್ಲಾಗ್ಗೆ ಒಳ್ಳೆ ಕಂಟೆಂಟ್ ಅದೇ ಬಿಡು. ಇವಾಗ ಸ್ಯಾಂಡಿ ಮನೆಯಿಂದ ಏನೋ ಇಸ್ಕೋಬೇಕಾಗಿತ್ತು, ಅಲ್ಲಿ ಇಸ್ಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಹೊರಗಡೆ ಹೋಗ್ತಾಯಿದ್ದೀವಿ, ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ತಿರ್ಗಾ ಮತ್ತೆ ಬರಬೇಕು ಇಲ್ಲಿಗೇನೆ, ಇಲ್ಲ ಒಟ್ಟಿಗೆ ಹೋಗಬೇಕಲ್ಲ. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಆ್ಯಕ್ಚುಲಿ ನಾಳೆ ನನ್ನ ತಂಗಿ ಬರ್ತಡೇ ಇದೆ, ಕೇಕ್ ತೊಗೊಳ್ಳೋಣ ಅಂತ ಹೋಗಿದ್ದೆ. ಆಮೇಲೆ ನಮ್ಮ ಮಮ್ಮಿ ಏನಂದ್ರು, ಇಲ್ಲ ನೀನು ಬಂದಮೇಲೆ ಮಾಡಿಸಿವಂತೆ ಬಿಡು, ಕಟ್ ಮಾಡಿಸಿವಂತೆ ಅಂತ ಅಂದರು. ಸೊ ಅದಕ್ಕೆ ಈಗ ಕೇಕ್ ತೊಗೊಳ್ದಂಗೆ ಮನೆಗೆ ಹೋಗ್ತಾಯಿದ್ದೀನಿ. ಫುಲ್ಲು ಅವಳನ್ನು ಬೇಜಾರು ಮಾಡ್ಕೊಂಡ್ಬಂದಿದ್ದಾನೆ. ನೋಡೋಣ ಬನ್ನಿ, ಕಟ್ ಮಾಡ್ಸೋಣ, ಇನ್ನೂ ಟೈಮ್ ಇದೆ ಹೋಗೋದಕ್ಕೆ. ಅಷ್ಟೇನೋ ಅವಳು ಬಂದರೆ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಇವಾಗ ತಿರುಪತಿಗೆ ಹೊರಟಿದ್ದೀನಿ. ಸೊ ಇವಾಗ ಸ್ಯಾಂಡಿ ಮನೆಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ ಬಸ್ಸಲ್ಲಿ ಹೋಗಬೇಕು. ಸೊ ಬನ್ನಿ, ಬಾಯ್. ಅಪ್ಪಂಗೆ ಚೆಂದಾಗಿ ಹೇಳ್ಬಿಡು. ಸರಿ ಗೈಸ್ ಬನ್ನಿ. ಗೈಸ್ ಗಾಡಿ ಕೀ ಮರ್ತ್ಬಿಟ್ಟಿದ್ದೆ, ತಿರ್ಗಾ ಗಾಡಿ ಕೀ ತೊಗೊಳಕ್ಕೆ ಅಂತ ಬಂದೆ. ಎಲ್ಲಿಟ್ಟೆ? ಇಲ್ಲಿದೆ. ಸೊ ಗೈಸ್ ಬನ್ನಿ, ಬಾಯ್ ಮಾ. ಗೈಸ್ ಶರ್ಟ್ನ ಐರನ್ನು ಕೊಟ್ಟಿದ್ದೆ, ಅದನ್ನು ಈಸ್ಕೊಂಡು ಇವಾಗ ಸ್ಯಾಂಡಿ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಹೊರಡಬೇಕು, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಬನ್ನಿ ಗೈಸ್, ನಮ್ಮನ್ನು ಕಳಿಸ್ಕೊಳ್ಳೋದಕ್ಕೆ ರಾಕೇಶ್ ಅವರು, ರಾಕೇಶ್ ಅವರು ಬರ್ತಿದ್ದಾರೆ. ಇವಾಗ ಸ್ಯಾಂಡಿ ಮನೆಗೆ ಬಂದಿದ್ದೀವಿ. ಅವಾಗಲೇ ಸ್ಯಾಂಡಿ ಅವರ ಅಮ್ಮನ ಮನೆ ಅಂದರೆ ನಮ್ಮ ಅತ್ತೆ ಮನೇಲಿ ಇದ್ದೀವಿ ಈಗ. ಮತ್ತೆ ಹಿತೇಶ್ ಅವ್ರು ಜಾಯ್ನ್ ಆಗಿದ್ದಾರೆ. ರಾಕಿ ಅವರು ನಮ್ಮನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು ಈಗ ಹೋಗ್ತಾ ಇದ್ದಾರೆ. ಸೊ ಬಸ್ಸಲ್ಲಿ ಹೋಗೋಣ ಅನ್ಕೊಂಡ್ವಿ, ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಇದು ಕ್ಯಾಶ್ ಅನ್ನು ಮನೇಲಿ ಬಿಟ್ಟು ಬಂದಿರುವ ಕಾರಣ ಮನೆಗೋಗಿ ಕೊರಿಯರ್ ಮಾಡುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಅಷ್ಟೇ, ಎಲ್ಲ ಲೈನ್ ಬಿದ್ದವೆ. ಜಾಸ್ತಿ ನೀವು ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇರ್ಬೇಕು. ನೀವು ಈ ಲಾಗ್ಬೇಕಾದ್ರೆ 1.5K ಫಾಲೋವರ್ಸು
1 ಮಿಲಿಯನ್ ಆಗ್ಲಿ 10 ಮಿಲಿಯನ್ ಆಗ್ಲಿ ಅಂತ ಆಶೀರ್ವದಿಸ್ತಾ ಇದೀನಿ. ಇಬ್ರು ಸೇರೋ ಮೇಲೆ ಎಲ್ಲರೂ ಲಾಡು ತಂದ್ಬಿಟ್ಟಿರಾ, ಸೇರಿ ಮಾತಾಡ್ಕೊಂಡ ಆಮೇಲೆ ಇವನು ರಜ್ಜಮನ್ ನೀನು ರಜ್ಜಮನ್ ಆಲ್ರೆಡಿ ಹೇಳೋರೆ ದೊಡ್ಡಮ್ಮ ಮನೆಗೆ ಹೇಳ್ಬೇಕಂದ್ರೆ ಅಮ್ಮವ್ರ ಮನೆಗೆ ನಾನು ಅದಕ್ಕೆ ಇವ್ರನ್ನ ಬಾಯ್ ಬಾಯ್ ಬಾಯ್. ಅಯ್ಯೋ ಹೆಂಡ್ತಿನ ಎಷ್ಟು ಮಿಸ್ ಮಾಡ್ಕೊತಾನಪ್ಪ. ಗೈಸ್ ನಮ್ಮ ಜೊತೆ ಇವಾಗ ಪೂಜಾ ಅವರು ಜಾಯ್ನ್ ಆಗಿದ್ದಾರೆ. ಎಷ್ಟೊತ್ತು ಬರೋದು? ಟೈಮ್ ಸೆನ್ಸ್ ಇಲ್ವಾ ನಿಮ್ಗೆ? ಗೈಸ್ ಇವಾಗ KSRTC ಬುಕ್ ಮಾಡೋಣ ಅನ್ಕೊಂಡ್ವಿ, ಅದಾಗ್ಲಿಲ್ಲ. ಇವಾಗ ಅದಕ್ಕೆ ಪ್ರೈವೇಟ್ ಅಲ್ಲಿ ನೋಡ್ತಾ ಇದೀವಿ. ಆಗೈತಾ? ಆಗಿಲ್ಲ, ನಾವು ಎರಡು ಕ್ರಾಸ್ ಚೆಕ್ ಮಾಡ್ತಾ ಇದೀವಿ. ಹಂಗೋಬೇಕಂಗಾರೆ. ಗೈಸ್ ನಮ್ಮ ಜೊತೆ ಸೂರ್ಯ ಅವರು ಜಾಯ್ನ್ ಆಗವ್ರೆ. ಹಾಯ್ ಹೇಳ್ಬಿಡ ಸೂರ್ಯ. ಪೂಜಾ ಹಾಯ್ ಹೇಳಿಲ್ಲ. ಪೂಜಾ ಹಾಯ್ ಹೇಳು. ಪೂಜಾ ನಮ್ಗೆ ಆನಿಯನ್ ಸಮೋಸ ಟ್ರೀಟ್ ಕೊಡಿಸ್ತಾವಳೆ. ಇಷ್ಟೇ ಚಿಕ್ಕದಾಗಿ ತಂದಿದ್ದೀರಾ? ಫೋನ್ ಪೇ ಬ್ಯಾಲೆನ್ಸ್ ತೋರಿಸ್ತಾವಳ ಅಂತೀರಿ ನೋಡ. ಗೈಸ್ ತಿರುಪತಿಗೆ ಹೋಗೋಣ ಅಂತ 5 ಗಂಟೆಗೆ ಬಂದ್ರೆ 7 ಗಂಟೆ ಆದ್ರೂ ಇನ್ನ ಇಲ್ಲೇ ಇದೀವಿ. ಇನ್ನ ಬಸ್ ಹತ್ತಿಲ್ಲ ನಾವು. ಎಲ್ಲ ಪೂಜಾ ಮೇಡಮ್ ಇಂದಾನೆ ಆಗಿದ್ದು. ಗೈಸ್ ಇವಾಗ ಹೋಟೆಲಿಗೆ ನಿಲ್ಸೋರೆ. ನಾವೇ ನಿಲ್ಸಿಲ್ಲ, ಬಸ್ಸವ್ರು ನಿಲ್ಸಿದ್ರು. ಆದ್ರೆ ಬಸ್ಸವ್ರು ಏನ್ ಮಕ್ಕಾರ ಅಂದ್ರೆ ಯಾಕೆ ಕೇಳ್ತೀರಾ ಅದ್ರ ಕತೆ? ಕಿಟಕಿ ಓಪನ್ ಮಾಡಕ್ ಹೋಗ್ಬಿಡ್ತಾ ಇಲ್ಲ. ಮೂನೆ ಚೆನ್ನಾಗಿದೆ. ಮೂನೆ ನೋಡಿದ್ವಿ ಬೆಂಗಳೂರಲ್ಲಿ. ನೋಡಿದೀನಿ, ಚೆನ್ನಾಗಿತ್ತು. ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದಷ್ಟೇ. ಮಾಡ್ದ ಹೋಗ್ಲಿ. ಮಲಗಿದೋಳೆ ಹೆಂಗ್ ಹೊಡೆದ್ಬಿಡ್ತು ಗೊತ್ತಾ ಗಾಳಿ. ಪುಣ್ಯಾತ್ಮ ಕಿಟಕಿನೇ ಹಾಕಿಲ್ಲ ಕೇಳಲ್ಲಿ. ನಂಗೆ ಇವಳು ಮೂನ್ ಮೂನ್ ಅಂತವಳು. ಯಾವ ಮೂನ್? ಎಲ್ಲೇ ಮೂನ್ ಅಂದ್ರೆ ಅಲ್ಲಿ ಗ್ಲಾಸ್ ಅಲ್ಲಿ ಮೂನ್ ಮೂನ್ ಅಂತವಳು. ನಂಗೆ ಮುಟ್ಬಿಡು, ನಂಗೆ ಚಳಿ. ಕೈ ಚೂರು ಬೇರೆ ಎದ್ಬಿಡ್ಬೇಕಾ? ಹೋಗ ಇಲ್ಲೇ ತಡ್ಕೊಳ. ಹಂಗೆ ತಿಂದ್ರೆ ಏನಾಯ್ತದೆ? ಹಂಗೆ ತಿಂದ್ರು ಏನು ಆಗಲ್ಲ. ಯಾಕೆ ಮನೇಲೆಲ್ಲ ತಿನ್ನಲ್ಲ. ಗೈಸ್ ಇನ್ನೊಂದು ವಿಷಯ ಇರ್ಬೇಕು. ಏನು ಅಂದ್ರೆ ಡ್ರೈವರ್ ರೂಟೇ ಗೊತ್ತಿಲ್ಲ. ಪಕ್ಕದಲ್ಲಿ ಇರೋನ್ ಕೇಳ್ಕೊಂಡು ರೂಟ್ ಬಸ್ಸಲ್ಲಿ ಬರ್ತಾ ಇರೋದು ನಾವು. ವೆರಿ ಗುಡ್. ನಾನು ಹಿಂದೆಯಿಂದ ನೋಡಿ ಬಸ್ ಹತ್ತಿಸ್ಬಿಟ್ಟ. ಅವನೇ ಹತ್ತಿದ್ದು, ಬಸ್ ಹತ್ತಿದ್ದು. ಅದಕ್ಕೆ ಹಿಂದೆ ನೋಡಿ ಯಾವತ್ತು ಬಸ್ ಹತ್ಬಾರ್ದು. ಅದೇನಂತ ಹಿಂದೆ ನೋಡಿ ಹುಡುಗಿ ನಾಳೆ ಮಾಡಿ ಚೆನ್ನಾಗಿ ಹೇಳಿದ್ರಿ. ಹಿಂದೆ ನೋಡಿ ಅಲ್ಲದೆ ನೀನು ಆಗಿರೋದು. ಹಾಳು ಮಾಡಿ ನಮ್ಮ ಜೀವನ ಅದನ್ನ ನಾಶ ಮಾಡ್ಬಿಟ್ಟ. ನನಗೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಹೋಗಿ ಇರ್ತಿದ್ವಿ ಬೇಗ. ಅವ್ನು ನೋಡಿದ್ರೆ ಲೆಫ್ಟ್ ರೈಟ್ ಒಂದು ಬಸ್ ಸ್ಟಾಪ್, ಲೈಟ್ ಆನ್ ಲೈಟ್ ಆಫ್ ಅಂತ ಪ್ರಾಣ ತಿಂತ. ಡ್ರೈವರ್ಗೆ ಕಂಡಕ್ಟರ್ ಲೈಟ್ ಆನ್ ಮಾಡಕ್ 1 ವಿಜಿಲ್ ಹೊಡಿಬೇಕು, ಲೈಟ್ ಆಫ್ ಮಾಡಕ್ 2 ವಿಜಿಲ್ ಹೊಡಿಬೇಕು. ಎಲ್ಲರೂ ಮಾತಾಡ್ತಾವ್ರೆ, ಸೌಂಡ್ ಕೇಳಿಸ್ತಾ ಇಲ್ಲ. ಸೌಂಡ್ ಕೇಳಿಸ್ತಾ ವಿಷಲ್ ಸೌಂಡ್. ಇಲ್ಲೇ ಹಿಂಗ ಅಂದ್ರೆ ಅಲ್ಲಿ ಬೆಟ್ಟ ಹತ್ಬೇಕಾರೆ ಯಾವ್ದು ಹತ್ಬೇಕಾದ್ರೆ ಎಷ್ಟು ಮಾಡಲ್ಲ. ಅದು ಅಲ್ಲಲ್ಲೇ ಸ್ಟಾಪ್ ಮಾಡ್ಬೋದು, ಅಲ್ಲೇ ಕುತ್ಕೊಂಡು ರೆಸ್ಟ್ ಕೊಡಂಗಿಲ್ವಂತಲ್ಲ. ಏನಿಲ್ಲ, ನಾನ್ ಸ್ಟಾಪು ಫಸ್ಟ್ ನಾವ್ ಹೋಗ್ಬಿಡಲ್ಲ. ನಾವ್ ಹೋಗಲ್ಲ, ನೋಡ್ತೀವಿ ನಾವು. ಅಲ್ಲಿ ಹೋಗ್ಬಿಟ್ಟು ತಿರುಪತಿ ದರ್ಶನ ಮುಗಿಸ್ಕೊಂಡು ಹೋಗ್ಬಿಡಿ. ಬರೋದಿಲ್ಲ ಈಗ. ಕೈ ತೊಳಿದಂಗೆ ಬ್ಯಾಟಿಂಗ್ ಮಾಡ್ತಾವ್ರೆ. ಮನಸ್ಸು ಸ್ವಚ್ಛವಾಗಿರ್ಬೇಕು ಅಂತ ಯಾರು ಹೇಳಿದ್ರು? ನಾನೇ ಹೇಳಿದ್ದು ಬರ್ಬೇಕಾರೆ. ಸೇಮ್ ಟು ಯು.
ಬಿಟ್ಟೋಗ್ಬಿಡ ಕಡೆ. ನಾವು ಟಿಕೆಟ್ ತಗೊಳ್ಳೋಣ ಅಂತ ಟಿಕೆಟ್ ಕೌಂಟ್ರ್ ಬಂದಿದ್ದೀವಿ. ಜನ ಸಾಗರ. ನೋಡಿ ಜನ ಸಾಗರ ಇಲ್ಲೇ ಇದ್ದಾರೆ ಗೈಸ್. ಸತತವಾಗಿ 2 ಅವರ್ ದರ್ಶನ ಮಾಡಿದ್ದಕ್ಕೆ ಅಲ್ಲ 2 ಅವರ್ ಕ್ಯೂ ನಿಂತಿದ್ದಕ್ಕೆ ನಮಗೆ ಇವತ್ತಿಗೆ ಕರೆಕ್ಟಾಗಿ ನೋಡಿ 12 ಅವರ್ ಆದ್ಮೇಲೆ ಅಲ್ವಾ 12 ಅವರ್ ಆದ್ಮೇಲೆ 12 ಅಲ್ಲ 24 ಅವರ್ ಕರೆಕ್ಟಾಗಿ ಇವತ್ತು ಮುಗಿಸಿ ನಾಳೆ ಬೆಳಗಿನ ಜಾವಕ್ಕೆ ಟಿಕೆಟ್ ಕೊಡಿಸಿರುವ ಏಕೈಕ ಇವರೇ ಕೊಡಿಸಿದ್ದು. ಈ ಥರ ಅಂದಿದ್ರೆ ನಾವು ಇನ್ನೊಂದು ದಿನ ಮುಂಚೆನೇ ಬರ್ಬೋದಾಗಿತ್ತು. ರಾತ್ರಿ ಹೊತ್ತಲ್ಲಿ ದರ್ಶನ ಮಾಡಿ ಗೈಸ್ ಟಿಕೆಟ್ ತಗೊಳ್ಳೋವರೆಗೂ ಒಂದು ವಿಡಿಯೋ ಆಗಿದೆ. ನೆಕ್ಸ್ಟ್ ಪಾರ್ಟ್ ಬಂದು ಬೆಟ್ಟ ಹತ್ತೋದ್ರಿಂದ ಕಂಟಿನ್ಯೂ ಮಾಡ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್.